ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚೈತ್ರ ಮಾಸದಲ್ಲಿ ಮಾಡೋ ಒಂದು ಹಬ್ಬ ಅಂದರೆ ಚೈತ್ರ ಗೌರಿ, ಉಯ್ಯಾಲೆ ಗೌರಿ ಅಂತಾರಲ್ಲ, ಅದರ ಬಗ್ಗೆ ನೋಡೋಣ. ಚೈತ್ರ ಶುದ್ಧ ಶುಕ್ಲ ಪಕ್ಷದ ತೃತೀಯ ದಿನ ಆರಂಭಿಸಿ ವೈಶಾಖದ ಶುಕ್ಲ ಪಕ್ಷದ ತೃತೀಯ ಪರ್ಯಂತ ಅಕ್ಷಯ ತೃತೀಯದ ಒಂದು ತಿಂಗಳವರೆಗೂ ಚೈತ್ರ ಗೌರಿ ಪೂಜೆಯನ್ನು ನಾವು ಮಾಡ್ತೀವಿ. ಚೈತ್ರ ಗೌರಿ ಪೂಜೆಯನ್ನು ಎಲ್ಲ ಮುತ್ತೈದೆಯರು ಅವಶ್ಯವಾಗಿ ಆಚರಿಸಲೇಬೇಕು. ಜೊತೆಗೆ ಗಂಗೆಯನ್ನು ಪೂಜಿಸಬೇಕು. ಚೈತ್ರ ಮಾಸದ ತತಿಗೆಯ ದಿನ ಗೌರಮ್ಮನನ್ನು ಮನೆಗೆ ಕರುಣೆಯಿಂದ ಕರೆತಂದು ಪೂಜೆ ಮಾಡ್ತೀವಿ. ಇವಳನ್ನು ಒಂದು ದೇವತೆ ಅಂತ ಮಾತ್ರ ಅಲ್ಲದೆ ತವರ ಮನೆಗೆ ಬಂದ ಮಗಳಂತೆ ಭಾವಿಸಿ ತಾಯಿ ಎಷ್ಟು ಖುಷಿಯಾಗಿ ತನ್ನ ಮಗಳನ್ನು ಸ್ವಾಗತ ಮಾಡ್ತಾಳೋ ಹಾಗೆ ಗೌರಮ್ಮನಿಗೂ ಪೂಜೆ ಮಾಡಿ ಅವಳನ್ನು ಅಷ್ಟು ಪ್ರೀತಿಯಿಂದ ನಾವು ಸ್ವಾಗತ ಮಾಡಿ ಪೂಜಿಸಬೇಕು. ಈ ಮಾಸದಲ್ಲಿ ಗೌರಮ್ಮ ತನ್ನ ಮಕ್ಕಳಾದ ಗಣಪತಿ ಮತ್ತು ಸುಬ್ರಹ್ಮಣ್ಯರ ಜೊತೆಗೆ ತವರು ಮನೆಗೆ ಬರ್ತಾಳಂತೆ. ಆ ಸಮಯದಲ್ಲಿ ನಾವು ಅವಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಮಾಡುವ ಪಾನಕ, ಕೋಸಂಬರಿ ಇವೆಲ್ಲವನ್ನು ನಾವು ಮಾಡಿ ಅವಳಿಗೆ ಆರತಿಯನ್ನು ಮಾಡಬೇಕು. ಈ ನೈವೇದ್ಯಕ್ಕೆ ಮಾಡುವ ಪಾನಕ, ಕೋಸಂಬರಿ ಎಲ್ಲವೂ ಈ ಮಾಸದಲ್ಲಿ ನಮಗೆ ಆರೋಗ್ಯಕರವಾದ ಒಂದು ಪದಾರ್ಥಗಳು ಆಗುತ್ತೆ. ಬೆಲ್ಲ, ಲಿಂಬೆ, ಹಸಿ ತರಕಾರಿ ಇವೆಲ್ಲ ನಮ್ಮ ದೇಹಕ್ಕೆ ತಂಪು ಕೊಡುತ್ತದೆ. ಬೇಸಿಗೆಯ ಬಿಸಿಲಿಗೆ ಇದು ಒಳ್ಳೆಯ ಒಂದು ಆಹಾರ ಅಂತ ಕೂಡ ಹೇಳ್ಬೋದು. ಸ್ತ್ರೀಯರಿಗೆ ಈ ಹಬ್ಬ ಎಂದರೆ ಸಂತೋಷ. ನೆರೆಹೊರೆಯವರ ಮನೆಗೆ ಬಂದು ಪುಷ್ಪ, ಅರಿಶಿನ, ಕುಂಕುಮ ಕೊಟ್ಟು ಪಾನಕ, ಕೋಸಂಬರಿ ಇವೆಲ್ಲ ಕೊಡೋದು, ಈ ಎಲ್ಲದರಲ್ಲೂ ಒಂದು ಒಳ್ಳೆಯ ಸ್ನೇಹದ ಭಾವನೆ ಇದೆ. ಜೊತೆಗೆ ಗೌರಿ ಹಾಡು ಹಾಡೋದು, ರಂಗೋಲಿ ಹಾಕೋದು ಇವೆಲ್ಲವೂ ಕೂಡ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತದೆ. ಹೊಸದಾಗಿ ಮದುವೆಯಾಗಿದ ಹೆಣ್ಣು ಮಕ್ಕಳಿಗೆ ಈ ಹಬ್ಬ ಇನ್ನೂ ವಿಶೇಷ. ಮುತ್ತೈದೆಯರನ್ನು ಕರೆದು ಅವರ ಕಾಲನ್ನು ತೊಳೆದು ಆಶೀರ್ವಾದ ಅಂದರೆ ಆ ಮುತ್ತೈದೆಯರಲ್ಲಿ ಪಾರ್ವತಿ ಪರಮೇಶ್ವರ ಅಂತರ್ಗತ ಲಕ್ಷ್ಮೀನಾರಾಯಣರ ಆಶೀರ್ವಾದ ಪಡೆಯೋ ಒಂದು ಸೌಂದರ್ಯಮಯವಾದ ರೂಢಿ ಇದೆ. ಹೊಸ ಮನೆ, ಹೊಸ ಜನ ಎಲ್ಲರ ಪರಿಚಯ ಆಗೋ ಸಮಯ ಇದು ಆಗಿರುತ್ತದೆ. ಈ ಸಮಯದಲ್ಲಿ ಮಾವಿನ ಹಣ್ಣಿನ ಸೀಕರಣಿ, ಪಾನಕ, ಮಾವಿನ ತುಕ್ಕು ಇವೆಲ್ಲ ದೇಹಕ್ಕೆ ತಂಪು ಕೊಡುವ ಒಂದು ಪದಾರ್ಥಗಳು. ಇದರ ಜೊತೆಗೆ ದೇವಿಗೆ ಇವೆಲ್ಲವನ್ನೂ ನಾವು ನೈವೇದ್ಯವನ್ನು ಮಾಡಿ ಸೇವಿಸಲಾಗುತ್ತದೆ. ಮನೆಗಳಲ್ಲಿ ಸಂಜೆ ಹೊತ್ತಿನಲ್ಲಿ ಗೌರಮ್ಮನನ್ನು ಉಯ್ಯಾಲೆ ತೂಗಿ ಅವಳ ಮುಂದೆ ಭಕ್ತಿಯಿಂದ ಹಾಡು ಹಾಡುವ ಸಂಪ್ರದಾಯ ಇದೆ. ಹೀಗೆ ಚೈತ್ರ ಮಾಸದ ಉಯ್ಯಾಲೆ ಗೌರಿ, ಚೈತ್ರ ಮಾಸದ ಗೌರಿ ಪೂಜೆಯನ್ನು ಪ್ರೀತಿಯಿಂದ, ಭಕ್ತಿಯಿಂದ, ಆರೋಗ್ಯಪೂರ್ಣ ಆಹಾರದಿಂದ, ನೆರೆಹೊರೆಯವರ ಜೊತೆ ಸಂಭ್ರಮದಿಂದ ಆಚರಿಸುವ ಒಂದು ಸುಂದರವಾದ ಹಬ್ಬ. ಶುಕ್ರವಾರ, ಮಂಗಳವಾರ ಮತ್ತು ತದಿಗೆ ದಿನ ಗೌರಿಯನ್ನು ಪೂಜೆ ಮಾಡಿ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಪಾನಕ, ಕೋಸಂಬರಿ ಕೊಡಬೇಕು. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಈ ಗೌರಿ ಪೂಜೆಯನ್ನು ನಿರಂತರ 5 ವರ್ಷಗಳವರೆಗೆ ಆಚರಿಸಬೇಕು. ಸಂಜೆಯ ಸಮಯದಲ್ಲಿ ಮುತ್ತೈದೆಯರಿಗೆ ಕಾಲು ತೊಳೆದು ಮಂಗಳ ದ್ರವ್ಯಗಳನ್ನು ಕೊಟ್ಟು ಉಡಿ ತುಂಬಿ ಗೌರಿಗೆ ನೈವೇದ್ಯ ಮಾಡಿದ ಪಾನಕ, ಕೋಸಂಬರಿ ಇವೆಲ್ಲವನ್ನು ಕೊಟ್ಟು ಮುತ್ತೈದೆಯರಿಂದ ಆಶೀರ್ವಾದ ಪಡೆಯಬೇಕು. ಹೀಗೆ ಈ ವ್ರತವನ್ನು ಆಚರಿಸುವುದರಿಂದ ಮುತ್ತೈದೆಯರ ಅಂತರ್ಗತ ಶಿವಪಾರ್ವತಿಯರ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣರು ಸಂತುಷ್ಟರಾಗಿ ದೀರ್ಘ ಸೌಮಂಗಲ್ಯವನ್ನು ಕರುಣಿಸುತ್ತಾರೆ. ಗೌರಿ ಪೂಜೆಯಿಂದ ಜಗನ್ಮಂಗಳ ದೇವತೆಗಳಾದ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ, ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಶೀಘ್ರದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಚೈತ್ರ ಶುದ್ಧ ತೃತೀಯಾದಿ ಮಿತ್ರ ಗೌರಿಯೋ ತನ್ನ ಅರ್ತಿಯ ತೌರೂರಿಗೆಂದು ಬರುತ್ತಾಳೆ ಕೋಲೆ. ಅರ್ತಿಯ ತೌರೂರಿಗೆಂದು